ರಾಜ್ಯದಲ್ಲಿ ಬಾಲ್ಯ ವಿವಾಹದಿಂದಾಗಿ ಬಾಲಗರ್ಭಿಣಿಯರ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋದು ಇತ್ತೀಚೆಗೆ ಸರ್ಕಾರಿ ವರದಿಯೊಂದು ಬಂದಿತ್ತು. ಬಾಲ್ಯ ವಿವಾಹವನ್ನು ತಡೆಯೋದು ಎಲ್ಲರ ಕರ್ತವ್ಯ. ಆದರೆ ಬಾಲ್ಯ ವಿವಾಹವನ್ನು ತಡೆದ್ರು ಅನ್ನುವಂತಹ ಕಾರಣಕ್ಕಾಗಿ ಮಲೆನಾಡಿನ ಈ ಗ್ರಾಮದಲ್ಲಿ ಅಂಗನವಾಡಿ ಶಿಕ್ಷಕಿ ಮತ್ತು ಆಕೆಯ ಕುಟುಂಬಸ್ಥರನ್ನ ಗ್ರಾಮಸ್ಥರೇ ತಮ್ಮ ಗ್ರಾಮದಿಂದ ಬಹಿಷ್ಕರಿಸಿದ್ದಾರೆ. ಈಗಿನ ಸಮಾಜದಲ್ಲೂ ಕೂಡ ಇಂತಹ ವ್ಯವಸ್ಥೆ ಇದೆಯಾ ಅನ್ನೋದನ್ನ ಈ ಒಂದು ಘಟನೆ ಪ್ರಶ್ನೆ ಮಾಡುವಂತಾಗಿದೆ. ಹಾಗಾದ್ರೆ ಈ ವ್ಯವಸ್ಥೆ ಏನು, ಎಲ್ಲಿ ನಡೆದಿದೆ, ಈ ಗ್ರಾಮದಲ್ಲಿ ಆಗಿರೋದು ಏನು, ಡೀಟೇಲ್ ಆಗಿ ನೋಡೋಣ. ಬಾಲ್ಯ ವಿವಾಹ ಮಾಹಿತಿ ಕೊಟ್ಟ ಟೀಚರ್ಗೆ ಬಹಿಷ್ಕಾರದ ಶಿಕ್ಷೆ. ಗ್ರಾಮಸ್ಥರ ಜೊತೆ ಮಾತಾಡುವಂತಿಲ್ಲ, ಕೃಷಿ ಕೆಲಸಕ್ಕೂ ಹೋಗುವಂತಿಲ್ಲ, ದೇವಾಲಯ ಪ್ರವೇಶಿಸಿದ್ರು ಫೈನ್. ಕಡೂರಿನ ಅಂಗನವಾಡಿ ಶಿಕ್ಷಕಿಗೆ ಇದೆಂಥ ಶಿಕ್ಷೆ? ಈಕೆ ಅಂಗನವಾಡಿ ಶಿಕ್ಷಕಿ, ಊರಿನ ಪುಟ್ಟ ಮಕ್ಕಳನ್ನ ಪಾಲನೆ ಮಾಡೋ ಟೀಚರ್. ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ಪುಟ್ಟ ಮಕ್ಕಳನ್ನು ಅಂಗನವಾಡಿಯಲ್ಲಿ ಕೂರಿಸಿ ಹಾಡು ಹೇಳುವ, ಕಥೆ ಹೇಳುವ, ಡ್ಯಾನ್ಸ್ ಹೇಳಿಕೊಡೋ ಈ ಟೀಚರ್ಗೆ ಈಗ ಇಡೀ ಊರಿನ ಜನ ಬಹಿಷ್ಕಾರ ಹಾಕಿದ್ದಾರೆ. ಈಕೆ ಮಾತ್ರವಲ್ಲ, ಈ ಟೀಚರ್ನ ಇಡೀ ಕುಟುಂಬವೇ ಆ ಗ್ರಾಮದ ಯಾರ ಜೊತೆಯೂ ಮಾತನಾಡೋ ಹಾಗಿಲ್ಲ, ಊರ ದೇವಾಲಯಕ್ಕೆ ಪ್ರವೇಶ ಮಾಡುವಂತಿಲ್ಲ, ಹೊಲದ ಕೆಲಸಕ್ಕೂ ಹೋಗುವಂತಿಲ್ಲ, ಈಕೆಯ ಮನೆಗೆ ಯಾರೂ ಹೋಗುವಂತಿಲ್ಲ. ಒಂದು ವೇಳೆ ಇದೆಲ್ಲವನ್ನೂ ಮೀರಿದ್ರೆ ಟೀಚರ್ಗೆ ದಂಡ. ಈ ಕಾಲದಲ್ಲೂ ಇಂಥದ್ದೊಂದು ಬಹಿಷ್ಕಾರದ ಅನಿಷ್ಟ ಪದ್ಧತಿ ಇದೆಯಾ ಅಂತ ನೀವು ಹುಬ್ಬೇರಿಸಬಹುದು. ಆದರೆ ಈ ಸುದ್ದಿ ನಿಜ. ಇದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಯರೇಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಅಷ್ಟಕ್ಕೂ ಈಕೆ ಮಾಡಿದ ತಪ್ಪೇನೋ ಗೊತ್ತಾ? ಬಾಲ್ಯ ವಿವಾಹ ನಡೆದ ಮನೆ ತೋರಿಸಿದ್ದಕ್ಕೆ ಕುಟುಂಬಕ್ಕೆ ಬಹಿಷ್ಕಾರ. ಹೌದು, 2 ವರ್ಷದ ಹಿಂದೆ ಇದೇ ಊರಲ್ಲಿ ಬಾಲ್ಯ ವಿವಾಹವೊಂದು ನಡೆದಿತ್ತಂತೆ. ಹೀಗಾಗಿ ಆರೋಪಿಗಳ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಇದೇ ವಿಷಯವಾಗಿ ಅಧಿಕಾರಿಗಳು ವಿಚಾರಣೆಗೆ ಅಂತ ಯರೇಹಳ್ಳಿಗೆ ಹೋಗಿದ್ದಾರೆ. ಆ ಊರಲ್ಲೇ ಅಂಗನವಾಡಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದ ತೇಜಸ್ವಿನಿ ಅನ್ನೋರ ಬಳಿ ಒಂದಷ್ಟು ಮಾಹಿತಿ ಕೇಳಿದ್ದಾರೆ. ಅಲ್ಲದೆ ಅಧಿಕಾರಿಗಳ ಸೂಚನೆಯಂತೆ ಬಾಲ್ಯ ವಿವಾಹ ನಡೆದ ಮನೆಯನ್ನ ತೇಜಸ್ವಿನಿ ತೋರಿಸಿದ್ದಾರೆ ಕೂಡ. ಅಷ್ಟಕ್ಕೆ ಆ ಮನೆಯವರು ಕೆರಳಿ ಕೆಂಡವಾಗಿದ್ದಾರೆ. ನಮ್ಮೂರಲ್ಲಿ ಒಂದು ಬಾಲ್ಯ ವಿವಾಹ ಆಗಿತ್ತು. 2 ವರ್ಷದ ಹಿಂದೆನೆ ಆಗಿತ್ತು. ಅದು ಫೋಕ್ಸೋ ಕೇಸ್ ಆಗಿತ್ತು. ಅದು ಚೈಲ್ಡ್ ಲೈನ್ ಅವರು ವಿಸಿಟ್ ಬಂದಿದ್ರು. ಅವ್ರು ನಾವೇ ಇನ್ಫಾರ್ಮ್ ಮಾಡಿದೀವಿ, ನಾವೇ ಹೇಳಿದೀವಿ, ನಮ್ಮ ಫ್ಯಾಮಿಲಿಯರೇ ಹೇಳಿರೋದು ಅಂತ ನಮಗೆ ಈ ತರ ಬಹಿಷ್ಕಾರ ಹಾಕಿದ್ದಾರೆ. ನಮಗೆ ಊರವರೆಲ್ಲ 1 ಎಕರೆ ಜಮೀನ್ ಕೊಟ್ಟಿದ್ರು ಎಲ್ರಿಗೂ. ಅದನ್ನ 1 ಎಕರೆ ಕಿತ್ಕೊಂಡಿದ್ದಾರೆ ನಮ್ಮ ಹತ್ರ, ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಅದನ್ನ. ಮತ್ತೆ ಊರವ್ರು ಯಾವ ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಎಡೆ ತರಂಗಿಲ್ಲ ಅಂತ ಹೇಳ್ತಾರೆ. ಯಾರು ನಮ್ಮನ್ನ ಮಾತಾಡ್ಸಲ್ಲ. ಡ್ಯೂಟಿ ಟೈಮಲ್ಲಿ ನಮ್ಮನ್ನ ಮಾತಾಡ್ತಾರೆ, ಮನೆಗೆ ಹೋದ್ರೆ ಮಾತಾಡ್ಸಲ್ಲ ಯಾರು. ರಾಜೀನಾಮೆ ಕೊಡ್ಬೇಕು, ಅಂಗನವಾಡಿಗೆ ಬೀಗ ಹಾಕ್ತಿವಿ ನಾವು, ನೀವು ಡ್ಯೂಟಿ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಈಗ ಹಿಂದಿನಿಂದಲೂ 3 ಕುಟುಂಬ ನಿಂಗೆ ಬಹಿಷ್ಕಾರ ಹಾಕಿದ್ದಾರೆ. ಅವ್ರು ಆ ಫ್ಯಾಮಿಲಿ ಮಾತಾಡ್ಸಿದ್ರೆ ಮತ್ತೆ ದಂಡ ಅಂತ 46,000 ದಂಡ ಕಟ್ಟಿಸ್ಕೊಂಡಿದ್ದಾರೆ ಸರ್ ನಮ್ಮ ಹತ್ರ. ಆ ಫ್ಯಾಮಿಲಿಯವ್ರು ಯಾರು ಮಾತಾಡ್ಸಿದ್ದೀರಾ ನೀವು ಅಂತ ಬಹಿಷ್ಕಾರ ಹಾಕಿದ್ರಲ್ಲ, ಆ ಫ್ಯಾಮಿಲಿಯವ್ರನ್ನ ನಮ್ಮನ್ನ ಬಹಿಷ್ಕಾರ ಹಾಕಿದಾರಲ್ಲ. ನಮಗೆ ಯಾರು ನಮ್ಮ ಹೊಲಗಳಿಗೆ ಕೆಲಸ ಮಾಡಕ್ ಬರಂಗಿಲ್ಲ, ಕೊಡಂಗಿಲ್ಲ, ಅವ್ರಿಗೆ ಮಾತಾಡ್ಸಂಗಿಲ್ಲ ಅಂತ ರೂಲ್ಸ್ ಮಾಡಿದ್ದಾರೆ ಊರಲ್ಲೆಲ್ಲ. ಊರ ಜನರಿಗೆ ತಮ್ಮ ಮರ್ಯಾದೆಯ ಪ್ರಶ್ನೆ ಕಾಡಿದೆ. ಊರಿನ ನಿಯಮಗಳನ್ನ ಮೀರಿದ್ದೀಯಾ ಅಂತ ತೇಜಸ್ವಿನಿ ಅವರ ಕುಟುಂಬವನ್ನೇ ಬಹಿಷ್ಕರಿಸಿದ್ದಾರೆ. ಅಲ್ಲದೆ ದಂಡವನ್ನು ವಿಧಿಸಿದ್ದಾರೆ. ತೇಜಸ್ವಿನಿ ಮತ್ತವರ ಇಡೀ ಕುಟುಂಬಕ್ಕೆ ಬಹಿಷ್ಕಾರ ಹಾಕಲಾಗಿದೆ. ಇವರು ಊರ ದೇಗುಲಕ್ಕೆ ಬರಬಾರದು. ಹಾಗೆ ತೇಜಸ್ವಿನಿಗೆ ಸೇರಿದ ಜಮೀನು ಕೆಲಸಕ್ಕೆ ಗ್ರಾಮದ ಯಾರೂ ಹೋಗಬಾರದು. ಬೇಸಾಯಕ್ಕೆ ಎತ್ತು ಕೊಡುವಂತಿಲ್ಲ ಎಂದೆಲ್ಲ ಷರತ್ತುಗಳನ್ನು ವಿಧಿಸಿದ್ದಾರೆ. ಈ ಬಹಿಷ್ಕಾರದಿಂದ ಮುಕ್ತಿ ಕೊಡಿಸುವಂತೆ ತೇಜಸ್ವಿನಿಯವರ ಅತ್ತೆ ಸೋಮಮ್ಮ ಕಣ್ಣೀರು ಹಾಕಿದ್ದಾರೆ. ಬಹಿಷ್ಕಾರ ಹಾಕಿ ನಮ್ಮನ್ನ ಯಾರು ಮಾತಾಡ್ಸಂಗಿಲ್ಲ, ಊರಾಗೆಲ್ಲ ಸಾರಿಸ್ಕೊಂಡು ಮಾತಾಡಿಸ್ತಾರೆ. 10,000 ದಂಡ ಅಂತೇಳಿ ಹೇಳ್ಕೊಂಡು ಇದ್ ಮಾಡ್ತಿದಾರೆ. ನಮಗೆ ಊರಿಂದ ಗೋಮಾಳದಿಂದ 1 ಎಕರೆ ಜಮೀನು ಊರಿಗೆಲ್ಲ 1 ಸೈಟು ಕೊಟ್ಟಿದ್ರು. ಅವನ್ನು ಹರಾಜ್ ಹಾಕೊಂಡಿದ್ದಾರೆ ಸರ್. ನೀವು ಮಾತಾಡ್ಸಂಗಿಲ್ಲ. ಬೆಳಿಗ್ಗೆ ಎದ್ದಾಗ ನಮ್ಮನೆಯವರು ಅಂಗಡಿ ತಕ್ಕ ಹೋಯ್ದಕ್ಕೆ ಅಲ್ಲಿ ಹಿಡ್ಕೊಂಡು ಹೊಡೆದು ಅಲ್ಲಿಗೆ ಇಲ್ಲಿಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತೇಳಿ ವತಿಯಿಂದ ಬೈದು ಇದ್ ಮಾಡಿದ್ದಾರೆ ಸರ್. ನಾವು ಕ್ಯಾನ್ಸರ್ ಪೇಷಂಟು, ಆಮೇಲೆ 3.5 ಲಕ್ಷ ಕಟ್ಟಿದೀವಿ, ಅಂಗನವಾಡಿ ಕಟ್ಲೇಬೇಕು, ನೀವು ಯಾಕೆ ಅರ್ಜಿ ಹಾಕಿರಿ ಅಂತೇಳಿ. ನ್ಯೂಸ್ 18 ವರದಿ. ಅಧಿಕಾರಿಗಳು ದೌಡು, ಶಾಂತಿ ಸಭೆ, ಗ್ರಾಮಸ್ಥರಿಗೆ ವಾರ್ನಿಂಗ್. ಕಡೂರು ತಾಲೂಕಿನ ಈ ಗ್ರಾಮದ ಅಂಗನವಾಡಿ ಟೀಚರ್ ನೆರವಿಗೆ ಯಾರೂ ಬಂದಿರಲಿಲ್ಲ. ಈ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ರೆ ಅಲ್ಲೂ ಸ್ಪಂದಿಸದೆ ಸುಮ್ಮನಿರಿ ಅಂತ ಹೇಳ್ತಿದ್ದಾರಂತೆ. ಶಿಕ್ಷಕಿ ಕುಟುಂಬವಲ್ಲದೆ ಈ ಗ್ರಾಮದಲ್ಲಿ 2 ಕುಟುಂಬಗಳಿಗೂ ಬಹಿಷ್ಕಾರ ಹಾಕಲಾಗಿದೆಯಂತೆ.
ಈ ಬಗ್ಗೆ ನಿಮ್ಮ ನ್ಯೂಸ್ 18 ಸುದ್ದಿ ಬಿತ್ತರಿಸುತ್ತಿದ್ದಂತೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದೆ. ಸುದ್ದಿ ಪ್ರಸಾರವಾದ 1 ಗಂಟೆಯೊಳಗೆ ತರೀಕೆರೆ ಡಿವೈಎಸ್ಪಿ ಹಾಲಮೂರ್ತಿರಾವ್ ಬೀರೂರು ಠಾಣೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಗ್ರಾಮಸ್ಥರೊಂದಿಗೆ ಶಾಂತಿ ಸಭೆ ಮಾಡುವ ಮೂಲಕ ಗ್ರಾಮಸ್ಥರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಪ್ಪತ್ತು ವರ್ಷದಿಂದ 2 ಕುಟುಂಬಕ್ಕೆ ಬಹಿಷ್ಕಾರ. ಈ ರೀತಿ ಕಡೂರು ತಾಲೂಕಿನ ಗೆರೆಹಳ್ಳಿಯ 2 ಕುಟುಂಬಗಳಿಗೆ ಬಹಿಷ್ಕಾರ ಹಾಕಲಾಗಿದೆ. ಅದು ಎಷ್ಟು ಸಮಯದಿಂದ ಗೊತ್ತಾ? ಒಂದೆರಡಲ್ಲ, ಬರೋಬ್ಬರಿ 20 ವರ್ಷಗಳಿಂದ ಆ 2 ಕುಟುಂಬಗಳಿಗೆ ಸಂಪೂರ್ಣ ಬಹಿಷ್ಕಾರ ಹಾಕಲಾಗಿತ್ತು. ಕಳೆದ ಮಾರ್ಚ್ನಿಂದ ಅಂಗನವಾಡಿ ಟೀಚರ್ ತೇಜಸ್ವಿನಿ ಕುಟುಂಬಕ್ಕೂ ಬಹಿಷ್ಕಾರ ಹಾಕಲಾಗಿದೆ. ಮಾತ್ರವಲ್ಲದೆ ಅಂಗನವಾಡಿ ಶಿಕ್ಷಕಿಯ ಹುದ್ದೆಗೂ ರಾಜೀನಾಮೆ ನೀಡುವಂತೆ ಪೀಡಿಸಲಾಗಿತ್ತು. ತಮ್ಮ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಲು ನೀನೇ ಕಾರಣ ಅಂತ ಹೇಳಿ ಈ ಟೀಚರ್ನ ಬದುಕನ್ನೇ ಮುಗಿಸಲು ಊರ ಜನ ನೋಡಿದ್ರು ಅಂತ ಆರೋಪಿಸಲಾಗ್ತಿದೆ. ಸುಮಾರು 200ರಷ್ಟು ಮನೆಗಳಿರುವ ಗೆರೆಹಳ್ಳಿ ಗ್ರಾಮದ ಅಂಗನವಾಡಿಗೆ ಈ ಟೀಚರ್ ಇರೋ ಕಾರಣಕ್ಕೆ ಗ್ರಾಮಸ್ಥರು ತಮ್ಮ ಮಕ್ಕಳನ್ನು ಕಳುಹಿಸುತ್ತಿರಲಿಲ್ಲ. ಎಲ್ಲದಕ್ಕೂ ಟೀಚರ್ ಗ್ರಾಮಸ್ಥರಲ್ಲಿ ಅರಿವು ಮೂಡಿಸುವಂತೆ ಬಾಲ್ಯ ವಿವಾಹದ ವಿರುದ್ಧ ಮಾಹಿತಿ ನೀಡಿದ್ದೇ ಕಾರಣವಾಗಿತ್ತು. ಈ ಬಾಲ್ಯ ವಿವಾಹಗಳು ರಾಜ್ಯದಲ್ಲಿ ಅದೆಂಥ ಭೀಕರ ಪರಿಸ್ಥಿತಿಯನ್ನ ಸೃಷ್ಟಿಸಿವೆ ಅನ್ನೋದಕ್ಕೆ ಇತ್ತೀಚೆಗೆ ಆರೋಗ್ಯ ಇಲಾಖೆ ಬಯಲು ಮಾಡಿದ ವರದಿಯೇ ಸಾಕ್ಷಿ. ರಾಜ್ಯದಲ್ಲಿ ಹೆಚ್ಚುತ್ತಿದೆ ಬಾಲಗರ್ಭಿಣಿಯರ ಸಂಖ್ಯೆ. ಒಂದೇ ವರ್ಷದಲ್ಲಿ ರಾಜ್ಯದಲ್ಲಿ 31,000 ಬಾಲಗರ್ಭಿಣಿಯರು. 9 ವರ್ಷದಿಂದಲೇ ಗರ್ಭಿಣಿ ಪಟ್ಟ ಬೆಚ್ಚಿ ಬೀಳಿಸಿದ ಅಂಕಿ ಅಂಶಗಳು. ಇಂಥ ಮೂಢನಂಬಿಕೆ, ಬಡತನ, ಅನಕ್ಷರತೆ, ಅಜ್ಞಾನಗಳು ಪುಟ್ಟ ಬಾಲಕಿಯರನ್ನ ನರಕದ ಕೂಪಕ್ಕೆ ತಳ್ಳುತ್ತಿದೆ. ಇದ್ಯಾವುದನ್ನು ತಿಳಿಯದೆ ಪೋಷಕರು ಕೂಡ ಮಕ್ಕಳ ಭವಿಷ್ಯಕ್ಕೆ ಕೊಳ್ಳಿ ಇಡೋ ಕೆಲಸ ಮಾಡ್ತಾಗಿದ್ದಾರೆ. ಇದರ ಕುರಿತಾದ ಆರೋಗ್ಯ ಇಲಾಖೆಯ ವರದಿ ಎಲ್ಲರನ್ನೂ ಬೆಚ್ಚಿ ಬೀಳಿಸುವಂತಿದೆ. ಎಸ್, ರಾಜ್ಯದಲ್ಲಿ ಬಾಲಗರ್ಭಿಣಿಯರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಒಬ್ರಲ್ಲ ಇಬ್ರಲ್ಲ, ಬರೋಬ್ಬರಿ 31,000 ಬಾಲಗರ್ಭಿಣಿಯರು ರಾಜ್ಯದಲ್ಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅವರೆಲ್ಲ ಆಟ ಆಡೋ ವಯಸ್ಸಲ್ಲಿ ಮಕ್ಕಳನ್ನು ಆಟವಾಡಿಸೋ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. 2006ರಲ್ಲೇ ಬಾಲ್ಯ ವಿವಾಹ ಕಾಯ್ದೆ ಜಾರಿಯಾದರೂ ಇದುವರೆಗೂ ಅದು ಪರಿಣಾಮವಾಗಿಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗುತ್ತಿದೆ. ಗ್ರಾಮೀಣ ಭಾಗದಲ್ಲೇ ಅತಿ ಹೆಚ್ಚು ಬಾಲ್ಯ ವಿವಾಹ, ಬಾಲಗರ್ಭಿಣಿಯರು. ಇನ್ನು ಬಾಲ್ಯ ವಿವಾಹದಿಂದಲೇ ಬಾಲಗರ್ಭಿಣಿಯರ ಸಂಖ್ಯೆ ಹೆಚ್ಚುತ್ತಿದೆ. ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಬಾಲ್ಯ ವಿವಾಹ ಮತ್ತು ಬಾಲಗರ್ಭಿಣಿಯರ ಕೇಸ್ಗಳು ಕಂಡುಬರುತ್ತಿವೆ. ಅನಕ್ಷರತೆ, ಬಡತನ, ಮೂಢನಂಬಿಕೆ, ಹೆಣ್ಣೆಂಬ ಕೀಳು ಮನೋಭಾವ ಸೇರಿದಂತೆ ಹಲವು ಕಾರಣಗಳಿಂದ ಇನ್ನೂ ಕೂಡ ಬಾಲ್ಯ ವಿವಾಹ ನಡೆಯುತ್ತಲೇ ಇವೆ. ಸರ್ಕಾರ ಬಾಲ್ಯ ವಿವಾಹದ ತಡೆಗೆ ಕಾಯ್ದೆ ಜಾರಿಗೆ ತಂದ್ರು ಅದು ಪರಿಣಾಮವಾಗಿ ಕೆಲಸ ಮಾಡುತ್ತಿಲ್ಲ. ಅಧಿಕಾರಿಗಳು ಸಾರ್ವಜನಿಕರಿಂದ ಮಾಹಿತಿ ಬಂದಾಗ ಮಾತ್ರ ಬಾಲ್ಯ ವಿವಾಹ ತಡೆಯುವ ಕೆಲಸ ಆಗ್ತಿದೆ. ಆದರೆ ಹೀಗೆ ಬಾಲ್ಯ ವಿವಾಹ ನಡೆದಾಗ ಅದರ ಮಾಹಿತಿ ನೀಡಿದ ಶಿಕ್ಷಕಿಗೆ ಬಹಿಷ್ಕಾರ ಶಿಕ್ಷೆ ನೀಡಿದರೆ ಇನ್ನೆಷ್ಟು ಮಂದಿ ಈ ವಿಷಯವನ್ನ ತಿಳಿಸಲು ಮುಂದೆ ಬಂದಾರು?